ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಬೆಣ್ಣೆಹಳ್ಳ ಅಂದ ಕೂಡಲೇ ಜನ ಬೆಚ್ಚಿ ಬೀಳ್ತಾರೆ. ಅದರಲ್ಲೂ ಧಾರವಾಡ ಜಿಲ್ಲೆಯ ಜನತೆಗೆ ಇದೊಂದು ದೊಡ್ಡ ಪಿಡುಗು ಅನ್ನೋ ರೀತಿಯಲ್ಲೇ ಈ ಹಳ್ಳ ಕಾಡ್ತಾ ಇರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಒಂದು ಪಿಡುಗನ್ನು ತಪ್ಪಿಸಲಿಕ್ಕೆ, ಸಂಕಷ್ಟನ ತಪ್ಪಿಸಲಿಕ್ಕೆ ರಾಜ್ಯ ಸರ್ಕಾರ ಹೊಸದೊಂದು ಯೋಜನೆ ರೂಪಿಸಿದೆ. ಅದು ಯಾವ ರೀತಿಯ ಯೋಜನೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಬೆಣ್ಣೆಹಳ್ಳ ಅಂತ ಹೇಳ್ತಾ ಇದ್ದೆ, ಈ ಬೆಣ್ಣೆಹಳ್ಳ ಹಾವೇರಿ ಜಿಲ್ಲೆಯ ದುಂಡಸಿಯಲ್ಲಿ ಹುಟ್ಕೊಂಡು ಧಾರವಾಡ ಜಿಲ್ಲೆ ಕುಂದಗೋಳ, ನವಲಗುಂದ ಮೊದಲಾದ ತಾಲೂಕುಗಳ ಮೂಲಕ ಹುಬ್ಬಳ್ಳಿ ತಾಲೂಕುಗಳ ಮೂಲಕ ಮುಂದೆ ಗದಗ ಜಿಲ್ಲೆಗೆ ಎಂಟ್ರಿ ಕೊಟ್ಟು ಅಲ್ಲಿ ರೋಣ ತಾಲೂಕಿನಲ್ಲಿ ಮಲಪ್ರಭಾ ನದಿಗೆ ಈ ಒಂದು ಬೆಣ್ಣೆಹಳ್ಳ ಎಂಟ್ರಿ ಕೊಡುತ್ತೆ. ಆದರೆ ಈ ಮೂರು ಜಿಲ್ಲೆಗಳ ಜನತೆಯನ್ನು ಯಾವಾಗ ಬಂದರೂ ಸಹ ಬೆಣ್ಣೆಹಳ್ಳ ಯಾವಾಗೇ ಒಂದು ಪ್ರವಾಹ ಬಂದರೂ ಸಹ ಮೂರು ಜಿಲ್ಲೆಗಳ ಜನತೆಯನ್ನು ತತ್ತರಗೊಳ್ಳುವಂತೆ ಮಾಡುತ್ತೆ. ಮತ್ತು ಪ್ರತಿ ಬಾರಿ ಪ್ರವಾಹ ಮಳೆ ಬಂದಾಗ ಅತಿ ಹೆಚ್ಚು ಮಳೆ ಬಂದ ಕೂಡಲೇ ಯಾವ ದಿಕ್ಕಿಗೆ ಹರಿಯುತ್ತೆ, ಎಲ್ಲೆಲ್ಲಿ ಎಷ್ಟೆಷ್ಟು ಹಾನಿ ಮಾಡುತ್ತೆ ಅಂಥೇಳಿ ಹೇಳೋದೇ ಕಷ್ಟ. ಅಷ್ಟರ ಮಟ್ಟಿಗೆ ಈ ಒಂದು ಬೆಣ್ಣೆಹಳ್ಳ ಒಂದು ಪ್ರವಾಹ ಸಡನ್ನಾಗಿ ರೈಸ್ ಆಗುತ್ತಂತಾರಲ್ಲ, ಆ ರೀತಿ ಸಡನ್ನಾಗಿಯೇ ಪ್ರವಾಹ ಸೃಷ್ಟಿಯಾಗುತ್ತೆ ಮತ್ತು ಸಡನ್ನಾಗಿ ಡೌನ್ ಆಗುತ್ತೆ. ಈಗೇನು ಪ್ರವಾಹ ಬಂದು ಹೋಗೋದ್ರೊಳಗಾಗಿಯೇ ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡುತ್ತೆ. ಜೊತೆಗೆ ಮನೆಗಳಿಗೂ ಊರುಗಳಿಗೂ ನೀರು ನುಗ್ಗಿ ಮನೆಯಲ್ಲಿದ್ದಂತಹ ದವಸ ಧಾನ್ಯ ಇರ್ಬೋದು, ಜನರಿಗೆ ಸಂಕಷ್ಟಕ್ಕೆ ಗುರಿ ಮಾಡುವಂತಹ ಒಂದು ಪ್ರವೃತ್ತಿ ಪ್ರತಿ ಬಾರಿನೂ ಆಗುತ್ತೆ. ಇದರಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಈ ಬೆಣ್ಣೆಹಳ್ಳ ಪ್ರವಾಸದಿಂದಾಗಿ ಜನತೆ ಬೇಸತ್ತು ಹೋಗಿದ್ದಾರೆ. ಅದರಲ್ಲೂ ಧಾರವಾಡ ಜಿಲ್ಲೆಯ ಜನತೆಗೆ ಒಂದು ರೀತಿಯಲ್ಲಿ ಇದು ದೊಡ್ಡ ಸಂಕಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿ ಬಾರಿ ಪ್ರವಾಹ ಬಂದಾಗಲೇ ರಾಜ್ಯ ಸರ್ಕಾರ ಏನಾದರೂ ಒಂದು ಯೋಜನೆ ಘೋಷಿಸುತ್ತೆ, ಅಂದರೆ ಏನಾದರೂ ಒಂದು ಅಭಿವೃದ್ಧಿ ಕಾಮಗಾರಿ ಮಾಡ್ತೀವಿ ಅಂತ ಹೇಳ್ತಿತ್ತು. ಆದರೆ ಈಗ ಆ ಒಂದು ಕಾಲ ಸನ್ನಿಹಿತ ಆಗಿ ಅಂತ ಹೇಳ್ಬೋದು. ಈಗ ರಾಜ್ಯ ಸರ್ಕಾರ ಇದಕ್ಕಾಗಿ 200 ಕೋಟಿ ರೂಪಾಯಿನ ಯೋಜನೆಯನ್ನು ರೂಪಿಸಿದೆ. ಬೆಣ್ಣೆಹಳ್ಳ ಅಕ್ಕಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಮಾಡೋದು ಒಂದು ಕಡೆ, ಜೊತೆಗೆ ಅಲ್ಲೇನು ಬೇಲಿ ಬೆಳೆದಿದೆ ಮತ್ತು ಡಿಶಿಲ್ಟ್ ಹೂಳು ತುಂಬಿದೆ ಅದೆಲ್ಲವನ್ನೂ ಸಹ ಕ್ಲಿಯರ್ ಮಾಡುವಂತಹ ಮತ್ತು ಒಟ್ಟಾರೆ ಬೆಣ್ಣೆಹಳ್ಳ ಅಭಿವೃದ್ಧಿಯ ದೃಷ್ಟಿಯಿಂದ 200 ಕೋಟಿ ರೂಪಾಯಿಗಳ ಯೋಜನೆಯನ್ನು ರಾಜ್ಯ ಸರ್ಕಾರ ರೂಪಿಸಿದೆ. ಈ ಒಂದು ಎಲ್ಲಿ ಹುಟ್ಟುತ್ತೆ ನದಿ, ಅಲ್ಲಿಂದ ಎಲ್ಲಿ ಮಲಪ್ರಭಾ ನದಿಗೆ ಸೇರುತ್ತೆ ಅಲ್ಲಿವರೆಗೂ ಸಹ ಬೇರೆ ಬೇರೆ ರೀತಿಯ ಒಂದು ಡೆವಲಪ್ಮೆಂಟ್ ಕಾರ್ಯವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಇದೇ ತಿಂಗಳು ಅಭಿವೃದ್ಧಿ ಕಾಮಗಾರಿಯ ಒಂದು ಯೋಜನೆಗೆ ಒಂದು ಚಾಲನೆ ಕೊಡುವಂತಹ ಸಾಧ್ಯತೆಗಳು ಸಹ ಇದ್ದಾವೆ. ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಮತ್ತು ಹಣಕಾಸು ಇಲಾಖೆಯಲ್ಲಿ 200 ಕೋಟಿ ರೂಪಾಯಿನ ಅನುದಾನವನ್ನು ಸಹ ಒದಗಿಸಿಕೊಡಲಾಗಿದೆ. ಮತ್ತು ಇದು ಬಹು ವರ್ಷಗಳ ಒಂದು ಬೇಡಿಕೆಯಾಗಿತ್ತು. ಈ ಒಂದು ಯೋಜನೆ ಬೆಣ್ಣೆಹಳ್ಳ ಪ್ರವಾಹ ತಡೆಗೆ ಒಂದು ಯೋಜನೆ ರೂಪಿಸ್ಬೇಕಂತೇಳಿ ಸಾಕಷ್ಟು ಈ ಭಾಗದ ಜನ ಬೇಡಿಕೆ ಇಡ್ತಾನೇ ಇದ್ದರು. ಮತ್ತು ಸರ್ಕಾರನೂ ಸಹ, ಅಂದರೆ ಒಂದು ಸರ್ಕಾರ ಅಂತಲ್ಲ, ಆಯಾ ಆ ಸಂದರ್ಭದಲ್ಲಿ ಯಾವ್ಯಾವ ಸರ್ಕಾರ ಇದ್ವು ಅವು ಸಹ ಹೇಳ್ತಾ ಇದ್ವು. ಅಂದರೆ ಈ ಒಂದು ಪ್ರವಾಹ ತಡೆ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ತೀವಿ, ಸೂಕ್ತ ಯೋಜನೆ ಪ್ರಕಟಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಕೊನೆಗೂ ಸಹ ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ ಅಂತ ಹೇಳ್ಬೋದು, ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಈಗೇನು ನವಲಗುಂದ ಶಾಸಕ NH ಕೋನ್ ರೆಡ್ಡಿ ಅವರ ಒಂದು ಸತತ ಪ್ರಯತ್ನದಿಂದಾಗಿ ಈ ಒಂದು 200 ಕೋಟಿ ರೂಪಾಯಿಗಳ ಯೋಜನೆ ಜಾರಿಗೆ ಬರ್ತಾ ಇದೆ. ಅದರಲ್ಲೂ ನವಲಗುಂದ ಇರ್ಬೋದು, ಕುಂದಗೋಳ ತಾಲೂಕಿಗೆ ಹೆಚ್ಚು ಎಫೆಕ್ಟ್ ಆಗುವಂತಹ ಈ ಒಂದು ನದಿ ಎಫೆಕ್ಟ್ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಟ್ಟಾರೆ ಇಡೀ ಆ ನದಿ ಉದ್ದಕ್ಕೂ ಅಭಿವೃದ್ಧಿ ಕೆಲಸ ಕೈಗೊಳ್ಳಬೇಕು, ಆ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಲಾಗಿದೆ. ಮತ್ತು ಇದಕ್ಕೆ CM ಅವರನ್ನೇ CM ಅವ್ರ ಮೂಲಕವೇ ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಿಸುವಂತಹ ಒಂದೆಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಇದರಿಂದಾಗಿ ಈ ಭಾಗದ ಜನ ಸಹ ಒಂದಷ್ಟು ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಏನಂದರೆ ಪ್ರತಿ ಬಾರಿನೂ ನಮಗೆ ಇದೇ ರೀತಿಯ ಒಂದು ಆಶ್ವಾಸನೆ ಸಿಗ್ತಾನೆ ಹೋಗುತ್ತೆ. ಮತ್ತು ಮಾಡ್ತೀವಿ, ಬಿಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾನೆ ಹೋಗ್ತಾ ಇದ್ದಾರೆ. ಆದರೆ ನಮಗೆ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಖಾತ್ರಿ ಆಗುತ್ತೆ ಅನ್ನೋ ಒಂದು ಮಾತನ್ನು ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಕೆಲವು ಅಲ್ಲೆಲ್ಲ ಎಲ್ಲಿ ತಡೆಗೋಡೆ ಬೇಕಲ್ಲ, ಯಾವ ಊರಾಗ ನೀರು ಹೋಗ್ತಿತ್ತು ಅದನ್ನು ತಡೆಗೋಡ್ಲಿಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ, ಇದು ಕಾಂಕ್ರೀಟ್ ವಾಲ್ ಮಾಡೀವಿ. ಅದು ಕೂಡ ಎಲ್ಲಿ ಅಗಲೀಕರಣ ಮಾಡೋಕ್ಕೆ ಸಾಧ್ಯ ಐತಿ, ಪೂರ್ತಿ ಅಗಲೀಕರಣ ಎಲ್ಲಿಂದ ಕುಂದಗೋಳ ತಾಲೂಕಿನ ಒಂದು ಫಸ್ಟ್ ಊರು ಹಿಡ್ಕೊಂಡು ನಾಗರಹಳ್ಳಿ, ಬಂಡ್ಯಾರ, ಮಂಟೂರು, ನವಲಗುಂದ, ಇಂಗಳಳ್ಳಿ, ಸಿರುಗುಪ್ಪಿ ದಾಟಿ ಅಪ್ ಟು ಇದು ಹತ್ತತ್ರ ನರಗುಂದ ದಾಟ್ತದೆ ಫಸ್ಟ್ ಫೇಸ್. ಸೆಕೆಂಡ್ ಫೇಸು 1600 ಕೋಟಿಗೆ ಕೇಂದ್ರ ಸರ್ಕಾರಕ್ಕೆ ಒಂದು PMKY ಅಂತ ಯೋಜನೆಯಲ್ಲಿ ಅದನ್ನು ಮಂಜೂರಾದ ಕತೆ. ಅಂದ್ರೆ ಅದು ನೈಸರ್ಗಿಕ ಇದರೊಳಗೆ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ
ಅವರು ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಮಾಡಿ ಹೊಳೆ ಕಳಿಸಿದ್ರು. ಅದಕ್ಕೂ ಕೂಡ ಸ್ಪಷ್ಟೀಕರಣ ಮಾಡಿ ಈಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಇಂಟ್ರೆಸ್ಟ್ ತೊಗೊಂಡ್ರೆ ಅದನ್ನ ಏನಾರು ಮಾಡಿ ಒಂದು ಬಾರಿ ಮುಗಿಸ್ಬೇಕು ಅನ್ನೋಂಥ ತೀರ್ಮಾನ ತೆಗೆದುಕೊಂಡು. ನೋಡ್ರಿ, ಬೆಣ್ಣಿಹಳ್ಳ ಪ್ರತಿ ಸಲ ಮಳೆ ಬಂದಾಗ ಈ MLAಗಳಿಗೆ MP ಗಳಿಗೆ ಮಿನಿಸ್ಟ್ರಿಗೆ MLCಗಳಿಗೆ ಗೊತ್ತಾಕೈತಿ. ಆ ಭಾಗದಾಗ ರೈತರು ಸತ್ರು, ಅಲ್ಲಿ ಒಂದಿಷ್ಟು ಕುರಿ ತೇಲ್ಕೊಂತದು, ಕುರಿ ಕಾಯಕ್ಕೆ ಹೋದವ ಜಾಲಿ ಗಿಡದಾಗ ಕುಂತ ಅಂತೇಳಿ ಟಿವ್ಯಾಗ ಪೇಪರ್ದಾಗ ನೋಡ್ತಾರೆ. ಅಲ್ಲಿಂದ 2-3 ಮಂದಿ MLA ಜಿಗದ ಬರ್ತಾರೆ. ನಾವು ರೈತರಿಗೆ ಉಳಿಸಿದ್ದೇವೆ, ನಮ್ಮ ಸರ್ಕಾರ ಬರಲಿ, ನಿಮ್ಮ ಸರ್ಕಾರ ಬರಲಿ, ಬೆಣ್ಣೆಹಳ್ಳ ನಾ ಸ್ವಚ್ಛ ಮಾಡ್ತೇವೆ, ನೀ ಸ್ವಚ್ಛ ಮಾಡ್ತೇವೆ ಅಂದರು. ಆಯಿತು, ಈಗ DPR ರೆಡಿ ಆಯಿತು, 200 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತೈತೆ ಅಂತೇಳಿ ವಿನಯ್ ಕುಲಕರ್ಣಿ ಮಂತ್ರಿ ಇದ್ದಾಗ ಚಾಲು ಆದ ಸುದ್ದಿದು. ವಿನಯ್ ಕುಲಕರ್ಣಿ ಹೋದ್ರು, ದಿನೇಶ್ ಗುಂಡೂರಾವ್ ಬಂದರು, ಶಿವಳ್ಳಿ ಬಂದು ಹೋದ್ರು, ಅವ ಸತ್ತೋದ್ರು, ಒಬ್ರು ಜೈಲ್ಗೆ ಹೋದ್ರು. ಈಗ ಮತ್ತೆ ಸಂತೋಷ್ ಲಾಡೋರು ಬಂದರು. ಏನು ಹಿಂಗೆ ಕತಿ ಕಳ್ಕೊಂತ ಹೋಗೋದ, ಅಥವಾ ನಿಜವಾಗಿ ನೀವೇನಾದರೂ ಈ ಭಾಗದ ಋಣ ತೀರಿಸ್ಬೇಕಂತೇಳಿ ಅಪ್ಪಗೆ ಹುಟ್ಟಿದ ಕೆಲಸ ಮಾಡ್ತೀರೋ, ಏನು ಹಿಂಗೆ ಸುಳ್ಳು ಹೇಳ್ಕೊಂತ ಹೋಗ್ತಿರೋ? ಇಂಥವೆಲ್ಲ ಹೇಳಿ ಕೆಲಸ ಮಾಡೋದು ಬಿಡ್ರಿ. ಮತ್ತು ಮಂದಿ ಸಾಯಕ್ಕಿಂತ ಮುಂಚೆ ಮಂದಿ ನಾವೆಲ್ಲರೂ ಕೂಡಿ ನಿಮ್ಮ ಮನೆಗೆ ಬಂದು ಕಲ್ಲು ಹೋಗಿಕ್ಕಿಂತ ಮುಂಚೆ ಈ ಡ್ರಾಮಾ ಬಂದ್ ಮಾಡಿ ದಯವಿಟ್ಟು ಮಾಡೋದಿತ್ತಂದ್ರೆ ಮಾಡಿರಿ ಕೆಲಸ. ಇಲ್ಲ ಅಂದ್ರೆ ನಾಳೆ ಮಾಡ್ತಾರೆ, ನಾಡ್ದು ಮಾಡ್ತಾರಂತೆ ಕುಂತೇವಿ. ಮಳೆ ಬಂದಾಗೊಮ್ಮೆ ನಮ್ಮ ಹೊಲಕ್ಕೆ ನೀರು ಬರ್ತೈತಿ, ಬೆಳೆದಿದ್ದ ಪೀಕ್ ಹಾಳಾಗಿ ಹೋಗ್ತೈತಿ, ತಳ್ಳಾಗ ಮರಿ ಹೋಗ್ತೈತಿ, ಮಣಿ ಹಾಳಾಗಿ ಹೋಕ್ಕವು. ದಯವಿಟ್ಟು ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಬಗ್ಗೆ ಇದ್ದಿದ್ದೇ ಕರೆ ಆತಂದ್ರೆ ಈ ಒಂದು DPR ಪ್ರಕಾರ ಕಾಮಗಾರಿ ಪ್ರಾರಂಭ ಮಾಡಬೇಕಂತೇಳಿ ಹೇಳಕ್ಕೆ ಇಚ್ಛಪಡ್ತೇವೆ. ಅಂದರೆ ಯಾಕಂದರೆ ಪ್ರತಿ ಈ ಒಂಥರ ಸರ್ಕಾರದ ಮೇಲಿನ ಭರವಸೆಗಳನ್ನೇ ಜನ ಕಳ್ಕೊಂಡಿರೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನು ನುಡಿದಂತೆ ನಡಿಬೇಕು, ಏನು ಯೋಜನೆ ರೂಪಿಸಿ ಸರ್ಕಾರ ಬರೀ ಯೋಜನೆ ರೂಪಿಸಿದರೆ ಆಗಲ್ಲ, ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತಂದಾಗ ಮಾತ್ರ ನಮಗೂ ಸಹ ಒಂದಷ್ಟು ಸಮಾಧಾನ ಆಗುತ್ತನ್ನೋ ಒಂದು ಮಾತನ್ನು ರೈತ ಮುಖಂಡರು ಹೇಳಿದ್ದಾರೆ. ಒಟ್ಟಾರೆ ಏನು ಬೆಣ್ಣೆಹಳ್ಳದ ಭೀತಿಯಿಂದ ಜನ ಏನು ಕಂಗಾಲಾಗಿದ್ದರು, ಆ ಒಂದು ಕಂಗಾಲಿಗೆ ಆ ಒಂದು ನಿಶ್ಚಿಂತೆಯಿಂದ ಇರುವಂತಹ ಅಂದರೆ ಆ ಒಂದು ಏನು ಪ್ರವಾಹ ಭೀತಿಯಿಂದ ಏನು ಸಂಕಷ್ಟಕ್ಕೆ ಗುರಿಯಾಗಿದ್ದರು ಅವರಿಗೆ ಒಂದು ಮುಕ್ತಿ ಸಿಗುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಖುಷಿ ಸುದ್ದಿ ಕೊಟ್ಟಿದೆ. ಅದು ಶೀಘ್ರವೇ ಒಂದು ಕಾರ್ಯಾರಂಭ ಆದಲ್ಲಿ, ಅಂದರೆ ಯೋಜನೆಗೆ ಚಾಲನೆ ಕೊಟ್ಟಲ್ಲಿ, ಅದು ಆದಷ್ಟು ಬೇಗ ಪೂರ್ಣಗೊಂಡಲ್ಲಿ ಮುಂದೆ ಏನು ಪ್ರವಾಹದ ಭೀತಿಯಿಂದ ಒಂದಷ್ಟು ರಿಲೀಫ್ ಸಿಗುತ್ತೆ ಅನ್ನೋ ಒಂದು ಆಶಯದಲ್ಲಿ ಈ ಭಾಗದ ರೈತರಿದ್ದಾರೆ, ಜನತೆ ಇದ್ದಾರೆ. ಶಿವರಾಮ ಸಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.